ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇದು ನಮ್ಮ ಸಕಲೇಶ್ಪುರ. ನಮ್ಮ ಸಕಲೇಶ್ಪುರದಲ್ಲಿ ತೇರಾಗ್ತಿದೆ. ಹಾಗಾಗಿ ಅದು ಹಿಂದಿನ ದಿವಸ ಇಲ್ಲಿ ಗಿರಿಜಾ ಕಲ್ಯಾಣ ಅಂತೇಳಿ ಮಾಡ್ತಾರೆ. ಅಂದರೆ ಶಿವ ಪಾರ್ವತಿಗೆ ಮದುವೆ ಮಾಡಿಸ್ತಾರೆ. ಅದರಿಂದ ನಾವು ದೇವಸ್ಥಾನಕ್ಕೆ ಬಂದಿದ್ವಿ, ನೋಡ್ಕೋಗೋಣ ಅಂತೇಳಿ. ಈಗ ಇದು ಆಂಜನೇಯ ದೇವಸ್ಥಾನ. ಇಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟ್ ಅಲ್ಲಿ ಹೋಗೋಣ ಅಂತೇಳಿ ನೋಡ್ಬೋದು. ಇದು ಆಂಜನೇಯ ಸ್ವಾಮಿ. ಎಲ್ಲ ಬಂದಿದ್ದೀವಿ, ನಾನು ನಮ್ಮ ಮಾವನ ಮಕ್ಕಳೆಲ್ಲ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆಚೆ ಕೂತಿದ್ವಿ, ಹಿಂಗೆ ವೀಡಿಯೋ ಮಾಡ್ಕೋತಾ ಇದ್ದೆ. ಅಂದರೆ ನಮ್ಮ ಸಕಲೇಶ್ಪುರದಲ್ಲಿ ರಥ ಆಗೋ ದಿವಸ, ಅಂದರೆ ರಥಕ್ಕೆ ದೇವರಿಡ್ತಾರೆ, ಶಿವ ಪಾರ್ವತಿ ದೇವರಿಡ್ತಾರೆ. ಅದಕ್ಕೆ ಪೂಜೆ ಗಿರಿಜಾ ಕಲ್ಯಾಣ ಅಂತ ಮಾಡ್ತಾರೆ. ಅದನ್ನು ಇವತ್ತು ಕಲ್ಯಾಣ ಮಾಡಿದ ತಕ್ಷಣವೇ ನೆಕ್ಸ್ಟ್ ಡೇ ರಥ ಬೀದಿಲಿ ಮೆರವಣಿಗೆ ಅಂತಾರಲ್ಲ, ಆ ಥರ ಮೆರವಣಿಗೆ ಮಾಡೋದು. ನಾವು ಬಂದು ಗೊತ್ತಿದ್ದೀವಿ, ಹೋಗೋಣ ಅಲ್ಲಿಗೆ ಗಿರಿಜಾ ಕಲ್ಯಾಣ ಆಗುತ್ತೆ ಅಂದರೆ ನಾವು ಇಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ವಿ. ಹೋಗೋಣ, ನಿಧಾನಕ್ಕೆ ಹೋಗೋಣ ಅಂತ ಹೇಳಿ ಸುಮ್ಮನೆ ಕೂತಿದ್ವಿ. ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಗೆ ಹೋಗ್ತೀವಿ. ಇನ್ನು ಪೂಜೆ ಸ್ಟಾರ್ಟ್ ಆಗಿದೆ, ಆಗಲೇ ಹೋಮ ಎಲ್ಲ ಆಗಿದೆ. ನಾವಿನ್ನು ಅಲ್ಲಿ ಅದೇ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ. ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು. ಈಗ ಅಲ್ಲಿಗೆ ಹೋಗಿ ಹಂಗೆ ಸ್ವಲ್ಪ ಹೊತ್ತು ಗಿರಿಜಾ ಕಲ್ಯಾಣ ನಡೆಯುತ್ತಲ್ಲ, ಅಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋಣ ಅಂತ ಹೇಳಿ ಕೂತಿದ್ವಿ. ನನ್ನ ಮಗಳು ಮಲ್ಕೊಬಿಟ್ಟಿದ್ದಾಳೆ, ಚಿಕ್ಕವಳು ಮಲ್ಕೊಬಿಟ್ಟಿದ್ದಾಳೆ. ಆಮೇಲೆ ಅಲ್ಲಿಂದ ನಾವು ಈಗ ಇಲ್ಲಿ ಶಿವನ ದೇವಸ್ಥಾನ ಇಲ್ಲಿ ನೋಡ್ಬೋದು ನೀವು. ಇಲ್ಲೆಲ್ಲ ಹೋಮ ಎಲ್ಲ ನಡೀತಾ ಇದೆ, ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಹೇಳಿ. ತುಂಬ ಜನ ಆದರೂ ನಾವು ಬರುವಾಗ ಸ್ವಲ್ಪ ಇದ್ರು, ಆಮೇಲೆ ಆಯ್ತಾ ತುಂಬ ಜನ ಆದರು. ನಾವೀಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ದೇವ್ರದ್ದು ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿದರು. ಖುಷಿ ಆಯಿತು ನೋಡೋಕ್ಕೂ. ನಾವು ಯಾವ ವರ್ಷವೂ ಬರ್ತಾನೆ ಇರ್ತಿಲ್ಲ, ಅಂದರೆ ಮನೆ ಕೆಲಸ ಅದು ಇದು ಅಂತ ಇರೋದು. ಈ ವರ್ಷ ಏನಾದರೂ ಕೆಲಸ ಇರಲಿ, ಹೋಗ್ಬಿಟ್ಟು ಬರೋಣ ದೇವಸ್ಥಾನಕ್ಕೆ ಅಂತ ಹೇಳಿ ಬಂದ್ವಿ. ಇದು ಶಿವನ ದೇವಸ್ಥಾನ ಇದೆ, ಸಕಲೇಶ್ವರ ಸ್ವಾಮಿ ಅಂತಾರಲ್ಲ, ಇದು ದೇವರು. ನಾವೀಗ ಒಳಗಡೆ ಹೋಗ್ತೀವಿ. ಅಂದರೆ ಅಲ್ಲಿ ಒಳಗಡೆ ಎಲ್ಲ ರಂಗೋಲಿ ಇದ್ದು, ದೇವ್ರದ್ದು ರಂಗೋಲಿ ಎಲ್ಲ ಬಿಟ್ಟಿದ್ದು ತುಂಬ ಚೆನ್ನಾಗಿ ಬಿಟ್ಟಿದ್ರು. ಅಂದರೆ ದೇವರಿಗೆ ಆಸೆ ಎಲ್ಲ ಮಾಡ್ತಾರಲ್ಲ ಪಾಪ, ಅವರು ದೇವಸ್ಥಾನದಲ್ಲಿ ಇರೋರಿಗೆಲ್ಲ ಫುಲ್ಲು ಅಂದರೆ ಹೇಳೋದಲ್ಲ, ಅಷ್ಟೆಲ್ಲ ಮಾಡ್ತಾರಲ್ಲ ಅವ್ರ ಕಮಿಟಿಲಿ ಇದ್ದವರು. ಭಾರಿ ಗ್ರೇಟ್ ಅವರೆಲ್ಲ ಅಷ್ಟೆಲ್ಲ ಮಾಡಿ. ಇದು ಅದೇ ಶಿವ, ಅಲ್ಲಿ ಗರ್ಭಗುಡಿಲಿರೋದು ಸಕಲೇಶ್ವರ ಸ್ವಾಮಿ. ಇದು ಬಂದು ಪಾರ್ವತಿ ದೇವಿ. ನಾನು ಹಂಗೆ ಇಲ್ಲೆಲ್ಲ ಒಳಗಡೆ ಎಲ್ಲ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮಾಡ್ಕೊಂಡು ಆಚೆ ಬಂದ್ವಿ. ಏನೋ ನಮ್ಮ ಸಕಲೇಶ್ಪುರ ಜಾತ್ರೆ ತೇರು ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ತುಂಬ ಅಂದರೆ ತುಂಬ ಖುಷಿ ಅನಿಸುತ್ತೆ. ಯಾವಾಗ ಬರುತ್ತೋ ಅನ್ನಿಸ್ತಾ ಇರುತ್ತೆ. ಮುಗ್ದೋದ್ಮೇಲೆ ಅಯ್ಯೋ ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಅನಿಸುತ್ತೆ. ನಾವೀಗ ಇಲ್ಲಿ ಕೈ ಮುಕ್ಕೊಂಡು ಆಚೆ ಹೋಗೋಣ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ, ಎಷ್ಟು ಟೈಮ್ ಕೊಟ್ಬಿಟ್ಟು ಮಾಡಿದ್ದಾರೆ. ಅದು ನಮ್ಮ ಹತ್ರ ಭಾರಿ ಗ್ರೇಟ್ ಅವರು. ನಾವೀಗ ಆಚೆ ಹೋಗ್ತಾಯಿದ್ದೀವಿ. ನನ್ನ ಮಗುನ ಹ್ಯಾಂಗ್ ಮಾಡ್ಕೊಬಂದಿದ್ದೆ ಬ್ಯಾಗಲ್ಲಿ, ಅಂದರೆ ಇದು ಬರುತ್ತಲ್ಲ ಮಗು ಕ್ಯಾರಿ ಮಾಡ್ತಾರಲ್ಲ ಕ್ಯಾರಿ ಬ್ಯಾಗಲ್ಲೂ, ಕ್ಯಾರಿ ಮಾಡ್ಕೊಬಂದಿದ್ದೆ. ಪಾಪು ಮಲ್ಕೊಬಿಟ್ಟಿದ್ಲು ಸಣ್ಣವಳು, ಹಂಗಾಗಿ ಹಂಗೆ ಮಲ್ಕೊಳ್ಳಿ ಅಂತ ಎತ್ಕೊಂಡಿದ್ದೆ ನಾನು. ಇಲ್ಲಿ ಇದೆಲ್ಲ ಸುತ್ತಿ ಈಗ ಅಲ್ಲಿ ಅದೇ ಅಲ್ಲಿ ಪೂಜೆ ಆಗ್ತಿದೆಯಲ್ಲ, ಗಿರಿಜಾ ಕಲ್ಯಾಣ ಆಗ್ತಿದೆಯಲ್ಲ, ನಾವು ಅದಕ್ಕೆ ಗಿರಿಜಾ ಕಲ್ಯಾಣ ಅಂತೀವಿ. ಅಲ್ಲಿ ಶಿವ ಪಾರ್ವತಿಗೆ ಮದುವೆ ಮಾಡಿಸ್ತಾರೆ ಇವತ್ತು. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಅಲ್ಲಿ, ನಾನು ಮುಂದೆ ತೋರಿಸ್ತೀನಿ ನಿಮಗೆ ಹೇಗೆ ಮಾಡ್ತಾರೆ ಅಂತ ಹೇಳಿ. ಇದಾಗಿ ಮಾರನೇ ಬೆಳಿಗ್ಗೆಗೆ ಚಿಕ್ಕ ತೇರು ಅಂತ, ಅಂದರೆ ಗಳಿಗೆ ತೇರು ಅಂತಾರೆ ನಮ್ಮ ಕಡೆ. ಗಳಿಗೆ ತೇರು ಅಂದರೆ ಸ್ವಲ್ಪ ದೂರ ತೇರು ಎಳೆದ್ಬಿಟ್ಟು ಅಲ್ಲೇ ನಿಲ್ಲಿಸಿರ್ತಾರೆ ತೇರನ್ನ. ನಿಲ್ಲಿಸಿದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ದೊಡ್ಡ ತೇರು, ಅಂದರೆ ಇಡೀ ಸಕಲೇಶ್ಪುರ ನಮ್ಮ ಟೌನ್ ಏನಿದೆ ಅದ್ರ ಟೌನೆಲ್ಲ ಫುಲ್ಲು ತೇರು ಬರುತ್ತೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ ನಿಮಗೆ. ಅದೆರಡು ಒಂದೇ ವ್ಲಾಗಲ್ಲಿ ಹಾಕ್ತೀನಿ ನಾನು, ನೀವು ನೋಡ್ಬೋದು. ಅಂದರೆ ಚಿಕ್ಕ ತೇರು ಮತ್ತು ದೊಡ್ಡ ತೇರು, ಅದೇ ಗಳಿಗೆ ತೇರು ಮತ್ತು ದೊಡ್ಡ ತೇರು ಒಟ್ಟಿಗೆ ಹಾಕ್ತೀನಿ. ಅದು ವ್ಲಾಗ್ ನಾನು ಅದು ಮಾಡ್ಕೊಂಡಿದ್ದೀನಿ, ಅದು ಹಾಕ್ತೀನಿ. ನಾವಿಲ್ಲಿ ಕುತ್ಕೊಳ್ಳೋಣ ಅಂತೇಳಿ ಬಂದ್ವಿ. ಚೇರ್ ತಗೋತಾ ಇದ್ದೀವಿ ಕುತ್ಕೊಳ್ಳೋಕ್ಕೆ. ತುಂಬ ಜನ ಇದ್ದರು, ಅಂದರೆ ಊಟ ಎಲ್ಲ ಇತ್ತಂತೆ, ಹೋಳಿಗೆ ಊಟ ಎಲ್ಲ. ಬಟ್ ನಾವು ಪಾಪು ಅಳ್ತಿತ್ತು ಅಂತ ಹೇಳ್ಬಿಟ್ಟು ನಾವು ಬೇಗ ಬಂದ್ವಿ ಅಲ್ಲಿಂದ. ಈಗ ಪೂಜೆ ಆಗ್ತಾಯಿದೆ, ನೋಡ್ಬೋದು ನೀವು. ಪೂಜೆಗೆಲ್ಲ ರೆಡಿ ಮಾಡಿ, ಇನ್ನು ಹುಡುಗಿ ಕರ್ಕೊಬಂದಿಲ್ಲ, ಅಂದರೆ ಪಾರ್ವತಿನ ಇನ್ನೂ ಕರ್ಕೊಬಂದಿಲ್ಲ. ಅಲ್ಲಿ ಇದು ಈಶ್ವರಂಗೆ ಮಾತ್ರ ಪೂಜೆ ಮಾಡ್ತಾಯಿದ್ದಾರೆ, ಶಿವಂಗೆ ಮಾತ್ರ ಪೂಜೆ ಮಾಡ್ತಾಯಿದ್ದಾರೆ.
ಅಂದರೆ ಶಾಸ್ತ್ರಗಳಿರ್ತಾವಲ್ಲ ಮದುವೆ. ಈಗ ರಿಯಲ್ ಮದುವೆ ಹೇಗಾಗುತ್ತೋ ಹಾಗೆ ಇಲ್ಲಿ ಮದುವೆ ಮಾಡ್ತಾರೆ. ಒಂದು ಹುಡುಗಿ ಕರ್ಕೊಬರೋದ್ರಿಂದ ಹಿಡಿದು ಅಲ್ಲಿ ಮಂಟಪಕ್ಕೆ ಹುಡುಗಿ ಕರ್ಕೊಬರೋದು, ಆಮೇಲೆ ಹುಡುಗಂಗೆ ಪರ್ದೆ ಎಲ್ಲ ಹಾಕಿ ಸೇಮ್ ಮದುವೆ ಹಿಂಗೆ ಮಾಡ್ತಾರೆ, ರಿಯಲ್ ಲೈಫಲ್ಲಿ ಹಂಗೆ ಮಾಡೋದು. ಈಗ ನೋಡಿ ಪಾರ್ವತಿನ ಕರ್ಕೊಬರ್ತಿದ್ದಾರೆ. ಅಂದರೆ ಈಗ ಬರುತ್ತೆ ನೋಡಿ, ನೀವು ನೋಡ್ಬೋದು, ಪಾರ್ವತಿ ಕರ್ಕೊಬರ್ತಾರೆ. ಇದು ಪಾರ್ವತಿನ ಈಗ ಹುಡುಗಿ ಅಂದರೆ ಮದುಮಗಳನ್ನ ಈಗ ಕರ್ಕೊಬರ್ತಿದ್ದಾರೆ. ಸೇಮ್ ನೀವು ಹೆಂಗೆ ಅಂದರೆ ಸೇಮ್ ಮದುವೆ ಹೆಂಗಾಗುತ್ತೋ ರಿಯಲ್, ಈಗ ಹೆಂಗೆ ಶಾಸ್ತ್ರೋಕ್ತವಾಗಿ ಮದುವೆ ಆಗುತ್ತೋ ಅದೇ ರೀತಿ ಈ ಥರ ಮಾಡ್ತಾರೆ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾವು ತುಂಬ ವರ್ಷನೇ ಆಗಿತ್ತು ಬಂದು ನೋಡೋಕ್ಕೆ, ಇದೇ ವರ್ಷ ಬಂದು ನೋಡ್ತಿರೋದು. ಅಂದರೆ ಚೆನ್ನಾಗಿರುತ್ತೆ. ಅಂದರೆ ತುಂಬ ಜನನೂ ಇದ್ದರು. ಜನ ಅಂತ ಕೇಳ್ತಿರಲ್ಲ, ತುಂಬ ಜನ ಇದ್ದರು. ಹಾಗಾಗಿ ನಾನು ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ, ಯಾಕಂದರೆ ಪಾಪು ಬೇರೆ ಅಳ್ತಿರುತ್ತಾ, ಆಮೇಲೆ ಮನೆಗೆ ಬೇರೆ ಗೆಸ್ಟ್ ಬರ್ತಿದ್ರು ಅವತ್ತು. ಹಾಗಾಗಿ ತುಂಬ ಗೆಸ್ಟ್ ಎಲ್ಲ ಇದ್ರಲ್ಲ, ಬರ್ತೀನಿ ಅಂತ ಹೇಳಿದರು ನೈಟ್. ಹಂಗಾಗಿ ನಾವು ಸ್ವಲ್ಪ ಹೊತ್ತೇ ಇದ್ದು ಹೂವಿನ ಹಾರ ಹಾಕೋವರ್ಗು ಇದ್ದು ಅಕ್ಷತೆ ಹಾಕ್ಬಿಟ್ಟು ಹೋದ್ವಿ ದೇವಸ್ಥಾನದಿಂದ ಮನೆಗೆ. ನೀವು ನೋಡ್ಬೋದು, ಈಗ ಇದು ಪರ್ದೆ ತೆಗೆದ್ಬಿಟ್ಟು ಹೂವಿನ ಹಾರ ಹಾಕ್ತಾರೆ, ಅಷ್ಟೇ ನಾವು ಇರೋಕ್ಕಾಗಿದ್ದು. ನಾವು ಹಂಗೆ ಪೂಜೆ ನೋಡ್ತಾ ಕೂತ್ಕೊಂಡ್ವಿ. ಅಂದರೆ ಪೂಜೆ ಆಗ್ತಾನೆ ಇತ್ತಲ್ಲ, ನೋಡ್ಬೋದು. ಹುಡುಗಿನ ಈಗ ಕರ್ಕೊಬಂದು ಕೂರಿಸಿದ್ದಾರೆ. ಆ ಪರ್ದೆ ತೆಗೆದ್ಮೇಲೆ ಹಾರ ಹಾಕ್ತಾರೆ, ಅಂದರೆ ಹುಡುಗಿ ಪಕ್ಕ ಕೂರಿಸ್ಬಿಟ್ಟು ಹಾರ ಹಾಕ್ತಾರೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ, ತುಂಬಾ ಜನ ಇದ್ದರು. ನಾನು ಆಮೇಲೆ ಸ್ವಲ್ಪನೇ ವೀಡಿಯೋ ಮಾಡ್ಕೊಳಕ್ಕಾಗಿದ್ದು, ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಹಾಗೆ ಹೊರಟ್ವಿ ಮನೆಗೆ. ಸ್ವಲ್ಪ ಐಟಮ್ ತೊಗೋಬೇಕಿತ್ತು, ಹಂಗೆ ತೊಗೊಬಿಟ್ಟು ಹೋಗೋಣ ಅಂತೇಳಿ. ಇನ್ನು ಟೈಮ್ ಆದರೆ ತೊಗೊಳಕ್ಕಾಗಲ್ಲ ಅಂತ ಹೇಳಿ ಹೊರಟ್ವಿ. ನಾವು ಹೊರಟಾಗ 8:30 ಆಗಿತ್ತು. ಆಮೇಲೆ ಸರಿ ಹೋಗೋಣ ಅನ್ನೋ ಅತ್ತೆಗೆ ಪಾಪು ಬೇರೆ ಹೇಳ್ತಾಯಿದ್ದೆ, ಬನ್ನಿ ಹೋಗೋಣ ಅಂತ ಹೇಳಿ ಹೇಳಿದ್ವಿ. ಅಲ್ಲಿಂದ ನಾವು ಹೊರಟ್ವಿ. ನೆಕ್ಸ್ಟು ನಮ್ಮದು ರಥೋತ್ಸವದ ವಿಡಿಯೋ ಬರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬನ್ನಿ ಮತ್ತೆ ಸಿಗೋಣ ನಮ್ಮದು ಸಕಲೇಶಪುರದ ರಥೋತ್ಸವದಲ್ಲಿ ಅಂತ ಹೇಳಿ. ಲವ್ ಯು ಆರ್, ಬಾಯ್.